ಕರೆಕ್ಟ್ ಅಲ್ವಾ? ಫೋನ್ ನಲ್ಲಿ ಈಗ ತೋರಿಸ್ತಾ ಇದೀವಿ, ನಾನು ಅವ್ರಿಗೆ ನಮ್ಮ ಫೋನ್ ಇಂದ ನನ್ಗೆ ಕಳ್ಸಿದೀವಿ ವಿಡಿಯೋ ಪೂರ್ತಿ ವಿಡಿಯೋ. ಮತ್ತೆ ಅವ್ರು ನಂಗೆ ಏನ್ ಹೇಳ್ತಾರೆ, ನಿಮ್ಮ ಹೋಟೆಲ್ ಕ್ಲೋಸ್ ಮಾಡ್ಬಿಡ್ತೀನಿ, ಇದು ತೋರಿಸ್ತೀನಿ ನಿಮ್ಗೆ, ಈ ತರ ಎಲ್ಲ ನಮ್ಗೆ ಕೊಡಿ. ಇನ್ನೊಂದು ಸರ್, ಈಗ ಅಂದ್ರೆ ನಿಮ್ಮ ಪ್ರಕಾರ ನಿಮ್ಮ ಸ್ಟಾಫ್ ಯಾರು ಹೊಡೆದಿಲ್ಲ ಅಂತೀರಾ? ನಮ್ಮ ಒಂದ್ ಹುಡುಗ ಹೊಡಿದಾರೆ ಅವ್ರಿಗೆ. ಯಾಕೆ ಹೊಡಿದಾರ ಅದ್ರ ರೀಸನ್ ನೋಡ್ಬೇಕು. ಅವ್ರು ಕನ್ನಡಕ್ಕೋಸ್ಕರ ಅವ್ರು ಮಾಡಿಲ್ಲ. ಅವ್ರು ಹೊಡಿದಾರೆ. ಲೇಡೀಸ್ ಇತ್ತು, ಲೇಡೀಸ್ ಮುಂದೆ ಕಿತ್ ಮಾತು ಹೇಳಿದ್ದು. ಅವ್ರು ಫಸ್ಟ್ ಅವ್ರಿಗೆ ಪೊಲೈಟ್ ರಿಕ್ವೆಸ್ಟ್ ಮಾಡ್ದು. ಅವ್ರ ಹುಡುಗ ಫೋನ್ ನಲ್ಲಿ ಕಿತ್ ಮಾತು ಹೇಳಿ ಏನೋ ವರ್ಡ್ ಅವ್ರು ಯೂಸ್ ಮಾಡ್ದು. ನಮ್ಮ ಹುಡುಗ ವಿಡಿಯೋನಲ್ಲಿ ಇದೆ. ನಮ್ಮ ಹುಡುಗ ಫಸ್ಟ್ ಏನ್ ಹೇಳಿದಾರೆ, ಅವ್ರಿಗೆ ಕ್ಯಾಮ್ರಾ ಇದೆ, ಈ ತರ ಮಾಡ್ಬೇಡ ನೀನು. ನಮ್ಮ ಹುಡುಗ ಅವ್ರಿಗೆ ತೋರ್ಸೋದು. ನಮ್ಮ ಹುಡುಗ ಏನ್ ರಿಕ್ವೆಸ್ಟ್ ಮಾಡ್ತಾರೆ, ನನ್ ಕೊಡಲ್ಲ ನಿಮ್ಗೆ ಆರ್ಡರ್, ನೀವು ಆಚೆ ಹೋಗಿ, ನೀವು ಈ ತರ ಕಿತ್ ಮಾತು ಹೇಳ್ಬೇಡ, ನಾನು ನಿಮ್ಗೆ ಆರ್ಡರ್ ರೆಡಿ ಮಾಡ್ತಾ ಇದೀವಿ, ನನ್ಗೆ ರೆಡಿ ಮಾಡ್ಲಿ, ನಿಮ್ ಕೆಲಸ ಮಾಡ್ತಾ ಇದೀವಿ, ಆರ್ಡರ್ ರೆಡಿ ಆಗಿ ನಾನು ನಿಮ್ಗೆ ಕೊಡ್ತೇನೆ. 20 ನಿಮಿಷ ಭಾನುವಾರನಲ್ಲಿ, ಸರಿ 5 ನಿಮಿಷ 6 ನಿಮಿಷ ಲೇಟ್ ಆಗುತ್ತೆ ಆರ್ಡರ್. ಬಟ್ ಅವ್ರು ಈ ತರ ಏನ್ ಸುಳ್ಳು ಹೇಳ್ತಾರೆ. ಈಗ ಆನ್ಲೈನ್ ನಮ್ಮ 1 ಅವರ್ ಲೇಟ್ ಆಗುತ್ತೆ ಆರ್ಡರ್, ಒಂದೂವರೆ ಗಂಟೆ ಲೇಟ್ ಮಾಡಿದ್ರೆ ಆರ್ಡರ್. ಈಗ ಬೇಕಾದ್ರೆ ನಿಮ್ಗೆ ಪೂರ್ತಿ ಸ್ಕ್ರೀನ್ ಶಾಟ್ ನಮ್ಮ ಫೋನ್ ನಲ್ಲಿ ಇದೆ, ತೋರಿಸ್ತೀನಿ ನಿಮ್ಗೆ. 20 ನಿಮಿಷದಲ್ಲಿ ಅವ್ರು ಈ ತರ ಗಲಾಟೆ ಮಾಡ್ತಾರೆ. ಈಗ ಎಲ್ಲ ಜನ ಝೊಮ್ಯಾಟೊ ಸ್ವಿಗ್ಗಿ ಯಾರು ಹುಡುಗ ಕೆಲಸ ಮಾಡ್ದ ಬೇಕಾ ಅವ್ರಿಗೆ ಕೇಳ್ಬಿಡಿ. ಅದು 15 ನಿಮಿಷ ನಾವು ಕಂಪನಿನ ನಮ್ಗೆ ಕೊಡ್ತಾರೆ. 15 ನಿಮಿಷ ಮೇಲೆ 5 ನಿಮಿಷ ಲೇಟ್ ಇತ್ತು ನಮ್ ಕಡೆಯಿಂದ. ಇದೆ ತಪ್ಪ, 5 ನಿಮಿಷ ಲೇಟ್ ಅಷ್ಟೇ. ಅವ್ರು ಏನೀಗ ತೋರಿಸ್ತಾರೆ 1 ಗಂಟೆ ಲೇಟ್ ಇತ್ತು ಆರ್ಡರ್. ಈಗ ಆರ್ಡರ್ದು ಡೀಟೇಲ್ಸ್ ಇದೆ ನಮ್ಮ ಹತ್ರ, ಸರಿನಾ? ಅದನ್ನ ನಾನು ನಿಮ್ಗೆ ತೋರಿಸ್ತೇನೆ, ನಿಮ್ ಚಾನೆಲ್ ಇಂದ ಎಲ್ಲರಿಗೆ ತೋರಿಸ್ತೀನಿ ಏನಿತ್ತು ಪ್ರಾಬ್ಲಮ್. ನೀವು ನೋಡ್ಬೇಡಿ. ಆದ್ಮೇಲೆ ನಮ್ ತಪ್ಪಿದ್ರೆ ನಾನು ಎಲ್ಲರಿಗೆ ಸಮಾಲೋಚನೆ ಮಾಡ್ತೇವೆ. ಇಲ್ಲಾಂದ್ರೆ ಅವ್ರ ಹುಡುಗ ಈಗ ಸಮಾಲೋಚನೆ ಮಾಡ್ಬೇಕು. ಇವಾಗ ಸರ್ ಇನ್ನೊಂದು ಹೇಳ್ದಂಗೆ, ಇವಾಗ ಏನೇನಾಯ್ತು ಸರ್ ಮುಂದೆ ಬೆಳವಣಿಗೆಗಳು ಏನೇನಾಯ್ತು? ಈಗ FIR ಇದೆ ನಮ್ಮ ಸೈಡ್ ಇಂದ, ಅವ್ರಿಗೆ ಮೇಲೆ FIR ಮಾಡಿದ್ದೀವಿ. ಮತ್ತೆ ಅವ್ರ ಏನ್ ಮಾಡ್ತಾರೆ ಮಾಡ್ಲಿ. ನಮ್ ಕಡೆಯಿಂದ ಈಗ ಪೊಲೀಸ್ ನಲ್ಲಿ ಡಿಪಾರ್ಟ್ಮೆಂಟ್ಗೆ ಈಗ FIR ಕೊಟ್ಟಿದೀವಿ. ಈಗ ಎಲ್ಲ ಅವ್ರ ಏನ್ ಇನ್ವೆಸ್ಟಿಗೇಷನ್ ಇದೆ ಅವ್ರು ಮಾಡ್ತಾರೆ. ಈಗ ನಿಮ್ ಕಡೆಯಿಂದ FIR ಆಗಿದೆ, ಆ ಹುಡುಗರ ಕಡೆಯಿಂದ ಏನಿದೆಯಾ? ಅವರನ್ನ ಮಾಡಿದ್ದಾರೆ FIR. ಇನ್ನೊಂದು ಕ್ಷಮೆ ಕೇಳಿದ್ರ ಅನ್ನೋ ಒಂದು ಮಾತು ಕೂಡ ಇದೆ, ಏನೇನಾಯ್ತು ಸರ್? ಈಗ ಎಲ್ಲ ಜನ ಹೇಳಿದ್ರೆ ನನ್ನ ಕನ್ನಡ ಸಮಾಜದ ಸೆಂಟಿಮೆಂಟ್ಸ್ ನಾನು ಹರ್ಟ್ ಮಾಡಿದ್ದೇವೆ. ಅದಕ್ಕೆ ಯಾರಿಗೆ ಈ ತರ ಡೌಟ್ ಇದ್ರೆ ನಾನು ಸಾರಿ ಕೇಳ್ತೇನೆ. ಕನ್ನಡ ಸಮಾಜಕ್ಕೆ ನಾನು ಸಾರಿ ನಾನು ಕೇಳ್ತೀನಿ. ಬಟ್ ಅದ ಅಭಿಮಾನ್ಗೆ ನನ್ನ ಯಾರಿಗೆ ಹರ್ಟ್ ಮಾಡ್ತಾ ಇಲ್ವಾ ನಾನು? ನಮ್ಗೆ ಸರಿ ಇಲ್ಲ, 10 ವರ್ಷ ಆಗಿದೆ. ನಾನೀಗ ಯಾವ್ದು ಭಾಷೆನಲ್ಲಿ ಹೇಳ್ತಿದ್ದೀವಿ ನಿಮ್ಗೆ? ಕನ್ನಡದಲ್ಲಿ ತಾನೆ. ನನ್ಗೆ ಪ್ರೌಡ್ ಇದೆ, ನಾನು ಇಲ್ಲೇ ಬಿಸ್ನೆಸ್ ಮಾಡಿ ಬಂದಿದ್ದೆ, ಅದನ್ನ ಮಾಡ್ತೀವಿ. ಈಗ ನಮ್ಮ ಫ್ರೆಂಡ್ ಇದೆ, ಅವರು ಎಷ್ಟು ವರ್ಷದಿಂದ ನಮ್ಗೆ ನಮ್ಮ ಹೋಟೆಲ್ಗೆ ಸಪ್ಲೈ ಮಾಡ್ತಾರೆ. ಅವ್ರಿಗೆ ಬೇಕಾ ಅವ್ರಿಗೆ ಕೇಳ್ಬೇಡಿ. ಯಾರು ನಮ್ಮ ಸ್ಟಾಫ್ದು ಈ ತರ ಅವ್ರ ಬಿಹೇವಿಯರ್ ಬೇಕಾ, ಯಾರು ನಮ್ದು ಈ ಸರೌಂಡಿಂಗ್ ಅಕ್ಕಪಕ್ಕದಲ್ಲಿ ನೀವು ಇಂಟರ್ವ್ಯೂ ತಗೊಳ್ಳಿ, ಯಾರು ಈ ತರ ನಮ್ಮ ಮೇಲೆ ಏನು ತಪ್ಪು ಹೇಳ್ತಾರೆ ಅಂದ್ರೆ ನಾನು ಎಲ್ಲರಿಗೆ ಸಾರಿ ಹೇಳ್ತೇನೆ. ನೀವು ಕೇಳ್ಬಿಡಿ. ನಮ್ಮ ಸ್ಟಾಫ್ ನಮ್ದು ಏನು ತಪ್ಪಿದ್ರೆ ನಾನು ಸಾರಿ ಹೇಳ್ತೀನಿ, ನಮ್ಮ ಸ್ಟಾಫ್ ಏನೋ ತಪ್ಪಿದ್ರೆ ನಾನು ಸಾರಿ ಹೇಳ್ತೀನಿ. ಬಟ್ ತಪ್ಪಿಲ್ಲ ಅಂದ್ರೆ ಏನ್ ಮಾಡೋಣ? ಅಂದ್ರೆ ಸರ್ ನೀವು ಹೇಳ್ತಾ ಇರೋ ಪ್ರಕಾರ ಇದು ಡೆಲಿವರಿ ಬಾಯ್ಗೂ ಮತ್ತು ಹೋಟೆಲ್ ನಡುವೆ ಇದ್ದಿದ್ದು, ಬಟ್ ಇದು ಇದರಲ್ಲಿ ಕನ್ನಡ ಅಥವಾ ಹಿಂದಿ ಲ್ಯಾಂಗ್ವೇಜ್ ಬಗ್ಗೆ ಮೇನ್ ಸರ್. ಈಗ ನಮ್ಗೆ ಅಭಿಮಾನ ಇದೆ ಲ್ಯಾಂಗ್ವೇಜ್ಗೆ, ಅದಕ್ಕೆ ನಾನು ಈಗ ಅದೇ ಕನ್ನಡದಲ್ಲಿ ನಿಮ್ಗೆ ಹೇಳ್ತಾ ಇದ್ದೇವೆ. ಕರೆಕ್ಟ್ ಅಲ್ವಾ? ಮತ್ತೆ ಈಗ ಸಿಚುವೇಶನ್ ಏನಿತ್ತು, ಆರ್ಡರ್ ಇಲ್ಲದ ಒಂದು ಇಶ್ಯೂ ಇತ್ತು. ಒಂದ್ ಹುಡುಗ ಬಂದ್ಮೇಲೆ ಗಲಾಟ ಮಾಡಿದ್ವಿ, ಅದಕ್ಕೆ ನಮ್ಮ ಹುಡುಗ ಅವ್ರಿಗೆ ಹೊಡಿತಾರೆ. ಈಗ ಏನ್ ಆಂಗಲ್, ಈಗ ಸೋಷಿಯಲ್ ಮೀಡಿಯಾ ಏನ್ ತೋರಿಸ್ತಾ ಇದೀವಿ, ಅವರು ಕನ್ನಡ ಎಡಕ್ಕೆ ಹೇಳಿದ್ದು, ನಮ್ಮ ಹುಡುಗ ಅವ್ರಿಗೆ ಆಚೆ ಅವ್ರಿಗೆ ಹೇಳಿದ್ದೇವೆ, ಅದಕ್ಕೆ ಈ ತರ ಸಿಚುವೇಶನ್ ಆಗಿದೆ, ಈ ತರ ಹೇಳ್ತಾರೆ ಅವ್ರು ಎಲ್ಲ ಜನ. ಬಟ್ ಕನ್ನಡಕ್ಕೋಸ್ಕರ ಆಗಿಲ್ಲ ಇಶ್ಯೂ, ಅದನ್ನ ನಾನು ಹೇಳ್ತಾ ಇದೀವಿ ಎಲ್ಲರಿಗೆ. ಅದನ್ನ ಮಿಡಲ್ ಅಲ್ಲಿ ಒಂದು ಮಾತು ಬರುತ್ತೆ ಸರ್, ಹುಡುಗ ಹೇಳ್ತಾನೆ, CCTV ಕೂಡ ರೆಕಾರ್ಡ್ ಆಗಿದೆ, ಇನ್ ಕನ್ನಡ ಮಾತಾಡೋ ಅಂತ ಹೇಳ್ತಾನೆ ಅವ್ರಿಗೆ. ಅವ್ರ ಹುಡುಗ ಹೇಳಿದ್ದು, ಅವ್ರ ಎಂಡ್ ನಲ್ಲಿ ಆಗಿತ್ತು ಇದು. ಅಂದ್ರೆ ಸ್ಟಾರ್ಟಿಂಗ್ ನಮ್ಮ ಹುಡುಗ ಅವ್ರಿಗೆ ಆಚೆ ವೇಟ್ ಮಾಡಕ್ಕೆ ಹೇಳಿದ್ದು. ಅವ್ರ ಅರ್ಥ ಆಗಿಲ್ಲ ಅಂದ್ರೆ ಅವ್ರ ಹುಡುಗ ಕನ್ನಡದಲ್ಲಿ ಅವ್ರಿಗೆ ಬೈತಾರೆ. ಅವರು ನಮ್ಮ ಹುಡುಗ ಏನಿಲ್ಲ, ನನ್ಗೆ ಅರ್ಥ ಆಗಲ್ಲ, ನೀವು ಆಚೆ ಹೋಗಿ, ನಾನು ಕೊಡ್ತೀನಿ ನಿಮ್ಗೆ ಆರ್ಡರ್, ಈ ತರ ಮಾತಿತ್ತು. ಪೂರ್ತಿ ರೆಕಾರ್ಡಿಂಗ್ ಇದೆ. ನನ್ಗೆ ಆಯ್ತು, ನನಗೆ ಕನ್ನಡ ಬೇಡ, ನೀವು ಆಚೆ ಹೋಗಿ ನಾನು ನಿಮ್ಗೆ ಆರ್ಡರ್ ಕೊಡ್ತೀನಿ, ಈ ತರ ಹೇಳಿದ್ದು. ಬಟ್ ನೀನ್ ಕನ್ನಡದಲ್ಲಿ ಯಾಕೆ ಹೇಳ್ತೀರಾ ನನ್ಗೆ? ಈ ತರ ಹೇಳಿಲ್ಲ ಅವ್ರು ಇದೆ ಅಷ್ಟೇ ಹೇಳಿ. ಈಗ ನನ್ಗೆ ಕನ್ನಡ ಬರುತ್ತೆ, ನೀವು ನಮ್ಗೆ ಏನು ಬೈತಾರೆ ನಾನು ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀವಿ. ನಮ್ಗೆ ಬರಲ್ಲ ಅಂದ್ರೆ ನಮ್ಗೆ ಏನ್ ಹೇಳ್ಬೇಕು? ಈಗ ಸರಿ, ಅವ್ರು ಕಲಿತಾರೆ ಈಗ ಕನ್ನಡ, ನಾನೀಗ ಅದನ್ನೇ ಮಾಡ್ತೀವಿ. ನಮ್ದು ಇಷ್ಟು ಕ್ಲಿಯರ್ ಇಲ್ಲ, ಬಟ್ ನಮ್ ಕಡೆಯಿಂದ ಏನ್ ಬೆಸ್ಟ್ ಇದೆ ನಾನು ಟ್ರೈ ಮಾಡ್ತಾ ಇದೀವಿ. ಈಗ ಸರ್ ಇನ್ನೊಂದು ಅಂದ್ರೆ, ಅವರು ಕೆಲಸ ಮಾಡ್ತಾ ಇರೋರು ಬಂದು ಎಷ್ಟು ದಿನ ಆಯ್ತು, ತಿಂಗಳುಗಳಾಯ್ತು ಇಲ್ಲಿ ಬಂದು, ಅಂದ್ರೆ ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ? ಅವ್ರಿಗೆ 1 ವರ್ಷದಿಂದ ನಮ್ಮ ಹತ್ರ ಕೆಲಸ ಮಾಡ್ತಾರೆ. ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಾರೆ. ಪಾಪ ಅವ್ರ ಕೆಲಸ ಅಂದ್ರೆ ಇವತ್ತು ಪೂರ್ತಿ ದಿವಸ ಕೆಲಸ ಮಾಡ್ತಾರೆ, ಮನೆ ಹೋಗಿ ಮಲ್ಕೊಂತಾರೆ. ಅವ್ರಿಗೆ ಕಲಿತಾರೆ, ಸ್ವಲ್ಪ ಅವ್ರಿಗೆ ಬರುತ್ತೆ, ಅರ್ಥ ಅವ್ರಿಗೆ ಆಗುತ್ತೆ, ಹೇಳಕ್ಕೆ ಆಗಲ್ಲ ಅವ್ರಿಗೆ. ಅದೇ ಮೇನ್ ಪ್ರಾಬ್ಲಮ್. ಮತ್ತೆ ಅವ್ರು ಅದನ್ನೇ ಹೇಳಿದ್ದು. ಮತ್ತೆ ಫಸ್ಟ್ ಅವ್ರಿಗೆ ಡೆಲಿವರಿ ಬಾಯ್ಗೆ ರಿಕ್ವೆಸ್ಟ್ ಮಾಡಿದ, ಸರ್ ಈ ತರ ಕಿತ್ ಮಾತು ನೀವು ಹೇಳ್ಬೇಡ, ನೀವು ಆಚೆ ಹೋಗಿ ನಾನು ಕೊಡ್ತಾ ಇದೀವಿ ನಿಮ್ಗೆ ಆರ್ಡರ್, ನೀವು ಕಿತ್ ಮಾತು. ಈಗ ಸಪೋಸ್ ನೀವು ಬಂದ್ಮೇಲೆ ನಮ್ಗೆ ಈ ತರ ಏನೋ ಕಿತ್ ಮಾತು ನಮ್ಗೆ ಹೇಳ್ತಾರೆ, ನಾನು ಏನ್ ಹೇಳ್ಬೇಕ? ಸರ್ ಪ್ಲೀಸ್ ಈ ತರ ಹೇಳ್ಬೇಡ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಈ ತರ ಕಿತ್ ಮಾತು ಹೇಳ್ತಾರೆ, ಲೇಡೀಸ್ ಇದೆ, ಕಿತ್ ಮಾತು ನೀವು ಹೇಳ್ಬೇಡ, ನಿಮ್ಗೆ ಆರ್ಡರ್ ನಾನು ಕೊಡ್ತೀನಿ, ಈ ತರ ಕಿತ್ ಮಾತು ಹೇಳ್ತಾರೆ ನಾನು ಕೊಡಲ್ಲ ಆರ್ಡರ್. ಯಾರು ನ್ಯಾಚುರಲ್ ರಿಯಾಕ್ಷನ್ ಅದೇನೇ ಇರುತ್ತೆ. ಬರೋರು ನೀವು ಚೇಂಜ್ ಮಾಡ್ತಾರೆ ಪೂರ್ತಿ, ಅದು ಹಿಂದಿ ಕನ್ನಡ ವಿಷಯ ಮಾಡ್ತಾರೆ, ಅದು ತಪ್ಪಾನೆ ಸರ್.
ಆ, ಈಗ ಅದನ್ನೇ ನೀವು ಅದನ್ನ ಅದನ್ನ ಹೇಳ್ತಾ ಇದ್ರಿ. ಈಗ ಕಾನೂನು ಅನ್ನೋದು ಎಲ್ರಿಗೂ ಒಂದೇ. ಈಗ ಅವ್ರ ಕಡೆಯಿಂದ ತಪ್ಪಾಯ್ತು, ಇವ್ರ ಕಡೆಯಿಂದ ತಪ್ಪಾಯ್ತು, ಇಬ್ಬರ ನಡುವೆ ಮಾತಿನ ಚಕಮಕಿ ನಡೀತೋ ಗೊತ್ತಿಲ್ಲ. ಬಟ್ ಕಾನೂನು ಕೈಗೆ ತಗೊಳ್ಳೋ ಹಕ್ಕು ಯಾರಿಗೂ ಕೂಡ ಇಲ್ಲ. ಹೌದು, ನಾನು ಅಕ್ಸೆಪ್ಟ್ ಮಾಡ್ತೇವೆ. ಬರೋರು ಸರ್ ಅವ್ರು ರೆಸ್ಪಾನ್ಸಿಬಲ್ ಮಾಡಿದ್ರೆ ಅದಕ್ಕೆ ನನಗೆ ಎಫ್ ಆರ್ ಮಾಡಿದೀವಿ. ನೆನ್ನೆ ಹೋಗಿ ನಾನು ಕಂಪ್ಲೇಂಟ್ ಹಾಕಿದೀವಿ. ಆಲ್ರೆಡಿ ಕಂಪ್ಲೇಂಟ್ ಹಾಕಿ ಎಫ್ ಆರ್ ಆಗಿದೆ ಆಲ್ರೆಡಿ. ಈಗ ಪೊಲೀಸ್ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನಮ್ ತಪ್ಪಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ಅವ್ರದ್ದು ತಪ್ಪಿದ್ರೆ ಅವ್ರ ಮೇಲೆ ಕೇಸ್ ಹೋಗುತ್ತೆ. ಸಿಂಪಲ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಇದಿಷ್ಟು ಮತ್ತು ಹೋಟೆಲ್ ಓನರ್ ಕಡೆಯಿಂದ ಏನಪ್ಪಾ ಅಂದ್ರೆ ಇದು ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಒಂದು ಏಕಾಏಕಿ ಒಬ್ಬರು ದಾಳಿ ಮಾಡಿದಕ್ಕೆ ಇನ್ನೊಬ್ಬರು ದಾಳಿ ಮಾಡಿದ್ರು. ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ ಐ ಆರ್ ಕೂಡ ಆಗಿದೆ. ಇವಾಗ ಅದ್ರ ಕೇಸ್ ಏನಾಗುತ್ತೆ, ಈಗ ಅಕಸ್ಮಾತ್ ಏನಾದ್ರು ಹೋಟೆಲ್ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಇದ್ರೆ ನಾವು ಫೇಸ್ ಮಾಡಕ್ಕೆ ರೆಡಿ ಇದೀವಿ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ. ಅದೇ ರೀತಿ ಡೆಲಿವರಿ ಬಾಯ್ ಏನಾದ್ರು ಪ್ರಾಬ್ಲಮ್ ಮಾಡಿದ್ರೆ ಅವ್ರ ಇಶ್ಯೂನ ಸಾಲ್ವ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ಲಿ ಅಂತ ತಿಳಿಸ್ತಾ ಒಂದೊಂದು ರಿಕ್ವೆಸ್ಟ್ ನಾನು ಹೇಳ್ಬೇಕು. ಎಲ್ಲರ ಕನ್ನಡ ಸಮಾಜಕ್ಕೆ ಒಂದೇ ರಿಕ್ವೆಸ್ಟ್, ಯಾರಿಗೆ ನನ್ನ ಸೆಂಟಿಮೆಂಟ್ ಹರ್ಟ್ ಮಾಡಕ್ಕೆ ಇಲ್ಲೇ ಬಂದಿಲ್ಲ. ನನ್ಗೆ ಅಭಿಮಾನ ಇದೆ, ನನ್ಗೆ ಗೌರವ ಇದೆ. ಅದಕ್ಕೆ ಈಗ ನಾನು ನಿಮ್ಗೆ ಕನ್ನಡದಲ್ಲಿ ಹೇಳ್ತಾ ಇದ್ದೇವೆ. ಕರೆಕ್ಟ್ ಅಲ್ವಾ? ಯಾರು ಈ ತರ ಮೈಂಡ್ ನಲ್ಲಿ ಇದೆ ಸರ್, ನಾನು ಯಾರಿಗೆ ಹರ್ಟ್ ಮಾಡಿದ್ರ ಅಂತ ಸೆಂಟಿಮೆಂಟ್ಸ್ ಏನು ಹರ್ಟ್ಸ್ ಮಾಡಿದ್ರ ಅಂದ್ರೆ ನನ್ಗೆ ಎಲ್ಲರಿಗೆ ಕ್ಷಮಾಚನೆ ಮಾಡ್ತೇವೆ. ಓಕೆ ಸರ್, ಈಗ ಹುಡುಗ ಕ್ಷಮಾಚನೆ ಏನಿಲ್ಲ. ಹುಡುಗ ಜೊತೆ ಅವ್ರದ್ದು ತಪ್ಪಿದೆ, ಅದನ್ನ ನಾನು ಹೇಳ್ತಿದ್ದೆ. ನಮ್ದು ಏನ್ ತಪ್ಪಿದ್ರೆ ನಾನು ಅಕ್ಸೆಪ್ಟ್ ಮಾಡ್ತೇವೆ, ಅವ್ರದ್ದು ಏನು ತಪ್ಪಿದೆ ಅವ್ರು ಅಕ್ಸೆಪ್ಟ್ ಮಾಡ್ಬೇಕು. ಈಗ CCTV ಫುಟೇಜ್ ಸರ್ ಫಸ್ಟ್ ಆಫ್ ಆಲ್ ವೈರಲ್ ಆಗುತ್ತಲ್ಲ, CCTV ಫುಟೇಜ್ ನ ವೈರಲ್ ಅಂದ್ರೆ ಮಾಡಿದ್ದು ಯಾರು ಕೊಟ್ಟಿದ್ದು? ನಾನ್ ಕೊಟ್ಟಿದ್ದು ಸರ್ ಅವ್ರಿಗೆ. ಅವ್ರ ಹತ್ರ ಹೆಂಗ್ ಬಂದಿದ್ರ, ಅದು ಹೋಟೆಲ್ CCTV ಫುಟೇಜ್ ಅವ್ರ ಹತ್ರ ಹೆಂಗ್ ಬಂದಿರ CCTV ಫುಟೇಜ್. ಅವರು ಮೊನ್ನೆ ದಿವಸ ಬಂದಿದ್ದು ನಮ್ಮ ಹತ್ರ. ಈಗ ಸಾರಿ ಕೇಳಕ್ಕೆ ನಾನ್ ಅವ್ರಿಗೆ ಹೇಳಿದ್ದು, ಆಯ್ತು ನಮ್ ತಪ್ಪಿದ್ರೆ ನಾನ್ ಸರಿ, ಈಗ ಸ್ವಲ್ಪ ನನ್ ತಪ್ಪಿದ್ರೆ ನಾನು ಏನು ತಪ್ಪು ಮಾಡಿದ್ರೆ ನನಗೆ ವಿಡಿಯೋ ಕೊಡ್ತೀರ ನಾನು. ಈಗ ನಮ್ಗೆ ಮೈಂಡ್ ನಲ್ಲಿ ಏನಿತ್ತು ಸರಿ, ನಮ್ದು ಏನು ತಪ್ಪಿಲ್ಲ. ಅದಕ್ಕೆ ನಾನು ಪೂರ್ತಿ ವಿಡಿಯೋ ಕೊಟ್ಟಿದ್ದೀನಿ ನೋಡಿ. ಈಗ ಎಲ್ಲ ನಿಮ್ಗೆ ವಾಟ್ಸ್ಆಪ್ ನಲ್ಲಿ ತೋರಿಸ್ತೇನೆ, ಟೈಮ್ ತೋರಿಸ್ತೇನೆ. ನೆನ್ನೆ ಆಗಿದೆ, ಪೂರ್ತಿ ವೈರಲ್ ನೆನ್ನೆ ಆಗಿತ್ತು. ಈಗ ಟೈಮ್ ನೋಡಿ, ಇನ್ನು ಬೆಳಿಗ್ಗೆ ಟೈಮ್ ಮಧ್ಯಾಹ್ನ. ಕರೆಕ್ಟ್ ಅಲ್ವಾ? ಫೋನ್ ನಲ್ಲಿ ಈಗ ತೋರಿಸ್ತಾ ಇದೀವಿ. ನಾನು ಅವ್ರಿಗೆ ನಮ್ಮ ಫೋನ್ ಇಂದ ನನ್ಗೆ ಕಳ್ಸಿದೀವಿ ವಿಡಿಯೋ, ಪೂರ್ತಿ ವಿಡಿಯೋ. ಈಗ ಬೇಕಾದ್ರೆ ನೀವು ನೋಡ್ಬಿಡಿ, ಇಲ್ಲೇ 3 ನಿಮಿಷ ಇದೆ. ಅವ್ರ ಈಗ ಎಡಿಟ್ ಮಾಡಿ ಹೆಂಗಾಗಿದ್ದಾರೆ. ಕಳಿಸಿದ್ದೇವಾಗ ಸರ್ ನೀವು ಕಳಿಸಿದ್ದೇವಾಗ ಅವ್ರಿಗೆ? ಮೊನ್ನೆ 2ನೇ ತಾರೀಕು ಮೋಟರ್ ಅದು 2ನೇ ತಾರೀಕು ರಾತ್ರಿ ಪ್ರಾಬ್ಲಮ್ ಆಗಿತ್ತು. 3ನೇ ತಾರೀಕು ಬೆಳಿಗ್ಗೆ ನಾನು ಕೊಟ್ಟಿದ್ದು ಅವ್ರಿಗೆ ವಿಡಿಯೋ. ನಾನ್ ಕೊಟ್ಟಿದ್ದು ಅವ್ರಿಗೆ ಪೂರ್ತಿ ವಿಡಿಯೋ. ಈಗ ಏನ್ ಮಾಡ್ತಾರೆ, 3 ನಿಮಿಷ ವಿಡಿಯೋ, 3 ನಿಮಿಷಕ್ಕೆ ಅವರು ಎಡಿಟ್ ಮಾಡಿ ಬರೀ 10 ಸೆಕೆಂಡ್ ಕ್ಲಿಪ್ ಹಾಕ್ತಾರೆ, ಬರೀ 20 ಸೆಕೆಂಡ್ ವಿಡಿಯೋ. ಯಾಕೆ ಪೂರ್ತಿ ವಿಡಿಯೋ ಹಾಕ್ತಾ ಇಲ್ವಾ ಅವರು? ಅವ್ರಿಗೆ ಒಂದೊಂದು ರಿಕ್ವೆಸ್ಟ್, ಅವ್ರು ನಮ್ ತಪ್ಪ ಹೇಳ್ತಾರನ, ಅವ್ರಿಗೆ ಪೂರ್ತಿ ವಿಡಿಯೋ ರಿಲೀಸ್ ಮಾಡಕ್ಕೆ ಹೇಳಿ, 3 ನಿಮಿಷದ ವಿಡಿಯೋ ರಿಲೀಸ್ ಮಾಡಕ್ಕೆ ಹೇಳಿ. ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ದು ತಪ್ಪ. ನನ್ ತಪ್ಪಿದ್ರೆ ನಾನು ಎಲ್ಲರಿಗೆ ಸಾರಿ ಹೇಳ್ತಾನೆ, ಎಲ್ಲರ ಮುಂದೆ ನಾನು ಸಾರಿ ಹೇಳ್ತಾನೆ. ಅವ್ರ ತಪ್ಪಿದ್ರೆ ಈಗ ಜನ ಡಿಸೈಡ್ ಮಾಡ್ತಾರೆ, ಅವ್ರ ತಪ್ಪಿದ್ರೆ ಅವ್ರ ಸಾರಿ ಹೇಳ್ಬೇಕು. ಈಗ ಮತ್ತು ಪೂರ್ತಿ ವಿಡಿಯೋ ರಿಲೀಸ್ ಆಗ್ಬೇಕು. ಈಗ ನಾನು ಅದನ್ನೇ ಡಿಸೈಡ್ ಮಾಡ್ತೀವಿ. ಪೂರ್ತಿ ಏನ್ ಸತ್ಯ ಏನಿದೆ, ಪೂರ್ತಿ ವಿಡಿಯೋ ಹೆಂಗಿದೆ ಅದು ಅವ್ರ ತೋರಿಸ್ಬೇಕು. ಈಗ ನಿಮ್ಮ ಹತ್ರ ಎಲ್ಲ ಪೂರ್ತಿ ವಿಡಿಯೋ ಇದೆಯಲ್ಲ, ಪೂರ್ತಿ ವಿಡಿಯೋನ ನಾನು ನಿಮ್ಗೆ ಇದೆ. ಅವ್ರ ಹತ್ರ ಒಂದೊಂದು CCTV DVR ಪೂರ್ತಿ ಅವ್ರ ಹತ್ರ ಇದೆ. ಅವ್ರ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾರೆ. ಅವರು ಈಗ FIR ಮಾಡಿ ಹೋದ ಏನ್ ಪ್ರೊಸೀಜಿಂಗ್ ಇದೆ ಎಲ್ಲ ನಮ್ದು ಫುಟೇಜ್ ಎಲ್ಲ DVR ಅವ್ರ ಹತ್ರ ಪೂರ್ತಿ ಹೋಟೆಲ್ದು ವಿಡಿಯೋ. ಅಂದ್ರೆ 15 ಕ್ಯಾಮ್ರಾ ಇದೆ, 15 ಕ್ಯಾಮ್ರಾ ರೆಕಾರ್ಡಿಂಗ್ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ. ಅವರ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನಮ್ಮ ಹತ್ರ ಏನೇನ್ ಫುಟೇಜ್ ಇದೆ ಅವರ ಹುಡುಗ ಹತ್ರನೇ ಇದೆ. ಇನ್ಸ್ಪೆಕ್ಟರ್ನೇ ಅವ್ರಿಗೆ ಅದನ್ನೇ ಹೇಳಿದ. ಈಗ 3 ನಿಮಿಷ ವಿಡಿಯೋ ಇತ್ತು, ನೀವು ಯಾಕೆ ಈ ತರ ಕಟ್ ಮಾಡಿ ಹಾಕಿದಿರಾ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ? ಬರೀ ಪಬ್ಲಿಸಿಟಿ ಸ್ಟಂಟ್ ಮಾಡಕ್ಕೆ ಈ ತರ ಮಾಡಿದ್ರೆ, ಪಬ್ಲಿಕ್ ನಲ್ಲಿ ಔಟ್ರೇಜ್ ಮಾಡಕ್ಕೆ ಈ ತರ ನೀವು ಹಾಕಿದಾರ. ಬರೀ 10 ಸೆಕೆಂಡ್ 20 ಸೆಕೆಂಡ್ 1 ನಿಮಿಷದ ವಿಡಿಯೋ. ಬೇಕಂದ್ರೆ ನಿಮ್ದು ಗಟ್ಸ್ ಇದ್ರೆ ಪೂರ್ತಿ 3 ನಿಮಿಷದ ವಿಡಿಯೋ ಹಾಕಿ ನೀವು. ಓಕೆ, ಇದಿಷ್ಟು ಇವರು ಎಲ್ಲ ಡೀಟೇಲ್ಸ್ ನ ಅಥವಾ ಎಲ್ಲ CCTV ಫುಟೇಜ್ ಗಳನ್ನ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಯಾರ ತಪ್ಪು ಏನು ಅಂತ ಹೇಳ್ಬಿಟ್ಟು. ಅದೇನೇ ಆಗಿರ್ಲಿ, ಯಾರೋ ಒಬ್ಬ ಮನುಷ್ಯ ಆಗಿರ್ಲಿ ಅಥವಾ ಇಂಡಿಯಾದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ ರೀತಿಯ ಕಾನೂನು ಇರುತ್ತೆ. ಯಾರು ಹೊಡೆಯೋಕ್ಕೂ ಕೂಡ ಅಧಿಕಾರ ಇರಲ್ಲ, ಒಡ್ಸ್ಕೊಳ್ಳೋಕ್ಕೂ ಕೂಡ ಏನಿರಲ್ಲ. ಇದು ಮಾತಿನಲ್ಲಿ ಏನಾರು ಆಗಿರುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನಿಮ್ಗೆ ಅಪ್ಡೇಟ್ ತಿಳಿಸ್ತೀನಿ. ಇದಿಷ್ಟು ಮಾಹಿತಿ. ನಮಸ್ತೆ.